ಹೇಗಳಿದ್ರೆ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲನಿಯನು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ನ ಕ್ಲಿಯರೆನ್ಸ್ನ ಕೊಡ್ತಾ ಇದ್ದೀನಿ. ಸೊ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಔಟ್ ಆಗುತ್ತೆ ಮತ್ತು ಅದರ ಡೇಟ್ ಏನು ಮತ್ತು ಟೈಮ್ ಏನು, ಸೊ ಯಾವಾಗ ಬರುತ್ತೆ. ಸೊ ಒಂದು ನ್ಯೂಸ್ ನಿಮಗೆ ಇಲ್ಲಿ ತಿಳಿತಾ ಇರ್ಬೋದು, ಅಂದರೆ ಇವತ್ತು 11 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಅದು ನಿಜಾನಾ ಅಥವಾ ಸುಳ್ಳ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ. ಒಂದು ವೇಳೆ ರಿಸಲ್ಟು ಯಾವಾಗ ಬರುತ್ತೆ, ಹಾಗೆ ಬಂದಮೇಲೆ ಯಾವ ರೀತಿ ಅದನ್ನು ಚೆಕ್ ಕೂಡ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಪ್ರೊಸೆಸ್ನ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಬಂದುಬಿಟ್ಟು ಒಂದು ಸರ್ಚ್ ಮಾಡಬೇಕಾಗುತ್ತೆ ಎಸ್ ಎಲ್ ಸಿ ರಿಸಲ್ಟ್ 2024 ಡೇಟ್ ಅಂತ. ಓಕೆನಾ. ಸೊ ಸಿಂಪಲಿ ನೀವು ಈ ರೀತಿ ಸರ್ಚ್ ಮಾಡಿದ್ರೆ, ಸೊ ಎಕ್ಸಾಮ್ ಟೈಪ್ ಬಂದುಬಿಟ್ಟು ಇಲ್ಲಿ ಆಫ್ಲೈನ್ ನಡೆದಿದೆ. ಸೊ ಎಸ್ ಎಲ್ ಸಿ ರಿಸಲ್ಟ್ ಡೇಟು ಅಥವಾ 8 ಅಥವಾ 10 ಒಳಗಡೆ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ನಾನು ಅಂದರೆ ಒಂದು ಕ್ವಶನ್ಗೆ ಇಲ್ಲಿ ಆನ್ಸರ್ನ ಕೇಳಿದ್ದೆ. ಓಕೆನಾ. ಸೊ ಆ ಒಂದು ಆನ್ಸರ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದರೆ ನೀವು ಭಾಳಷ್ಟು ಶಾಕ್ ಆಗ್ತೀರಾ. ಸೊ ವೆನ್ ಡಿಡ್ ಎಸ್ ಎಲ್ ಸಿ ರಿಸಲ್ಟ್ ಇನ್ ಕರ್ನಾಟಕ. ಸೊ ಲೋಡಿ ಗೆಳೆಯರೆ, ಒಂದು ಆರ್ಟಿಕಲ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಭಾಳಷ್ಟು ಇಲ್ಲಿ ವ್ಯಸ್ತ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೆ. ಓಕೆನಾ. ಸೊ ಇವೆಂಟು ಮತ್ತು ಟೈಮ್ ನೋಡೋದಾದರೆ ಲೋಡಿ 30 ಏಪ್ರಿಲ್ 2024 ಈ ರೀತಿ ಹಾಕಿದ್ದಾರೆ. ಮತ್ತು ಟೈಮು 10 ಗಂಟೆ ಹಾಕಿದ್ದಾರೆ, ಬಟ್ ಆನ್ಲೈನ್ 11 ಗಂಟೆಗೆ ರಿಸಲ್ಟ್ ಬರುತ್ತೆ ಅಂತ ಹಾಕಿದ್ದಾರೆ. ಸೊ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ, slc.karnataka.gov.in ಅಥವಾ KRResult.nic.in. ಅಂದರೆ ಇಲ್ಲಿ ನೋಡಿ, ನಿಮಗೆ ಪ್ರೂಫ್ ಆಗಿ ತಿಳಿಸ್ತೀನಿ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆಯಲ್ವ ಅಂತ. ಸೊ ನನ್ನ ಮೊಬೈಲಲ್ಲಿ 11 ಗಂಟೆ 21 ನಿಮಿಷ ಆಗ್ತಾ ಇದೆ. ಸೊ ನಾವು ಅಫಿಷಿಯಲ್ ವೆಬ್ಸೈಟ್ನ ಒಂದು ಟೈಮ್ ಚೆಕ್ ಮಾಡೋಣ, ಅಂದರೆ ನ್ಯೂಸ್ ಕರೆಕ್ಟಾಗಿದೆಯೋ ಅಥವಾ ಸುಳ್ಳಾಗಿದೆಯೋ ಅಂತ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ನಾನು ನಿಮಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ನಂತರ ನೋಡಿ, ಓನ್ಲಿ ದ್ವಿತೀಯ ಪಿ ಯು ಸಿಯ ರಿಸಲ್ಟ್ ಅಷ್ಟೇ ಈಗ ಬರ್ತಾ ಇದೆ. ಎಸ್ ಎಲ್ ಸಿ ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ ಗೆಳೆಯರ. ಸೊ ಭಾಳಷ್ಟು ಫೇಕ್ ನ್ಯೂಸ್ ನಿಮಗೆ ಬರ್ತಾ ಇದೆ, ಬಟ್ ಕರೆಕ್ಟ್ ನ್ಯೂಸನ್ನ ನೀವು ನೋಡ್ಕೊಳ್ಳಿ. ನಾನು ನಿಮಗೆ ಈಗ ತಿಳಿಸಿದ್ದೀನಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಮತ್ತು ಯಾವ ರೀತಿ ಅದನ್ನು ನೋಡಬೇಕಂತ. ಸೊ ಸಿಂಪಲ್ಲಾಗಿ ನೀವು KRResult.nic.in ನೀವು ಸರ್ಚ್ ಮಾಡಿದ್ರೆ ಇದೇ ರೀತಿಯಾದ ಒಂದು ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ದ್ವಿತೀಯ ಪಿ ಯು ಸಿ ಐತಲ್ವಾ, ಸೊ ಇಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅಂತ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಷ್ಟೇ ಒಂದು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಜಾಬ್ ಇನ್ಫಾರ್ಮೇಷನ್ ಮತ್ತು 10th ಮೇಲೆ ಯಾವುದಾದ್ರು ಎಕ್ಸಾಮು ಮತ್ತು ಪಿ ಯು ಸಿ ಮೇಲೆ ಏನಾದರೂ ಜಾಬ್ ಇನ್ಫಾರ್ಮೇಷನ್ ಬೇಕಾದರೆ ಪ್ಲೀಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಜಾಯಿನ್ ಕೂಡ ಮಾಡ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳೇ. ಮುಂದಿನಂತಹ ವಿಡಿಯೋಗಳಲ್ಲಿ ಸಿಗೋಣ.